ನೋಡಿ ಬಂದ್ವಿ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸವಿತಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಇದು ಸಾಟರ್ಡೆ ಲಾಗ್ ಆಗಿರುತ್ತೆ. ಇದು 2 ಡೇಸ್ ಲಾಗ್ ಇರುತ್ತೆ. ಸಾಟರ್ಡೆ ನಾನು ಏನೇನು ಮಾಡಿದೆ ಅಂತ ಅಂದರೆ, ನಾನು ಏನೂ ಅಡುಗೆ ರೆಸಿಪಿ ಏನೂ ತೋರಿಸ್ತೇ ಇಲ್ಲ. ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾಗಿತ್ತು, ಅದನ್ನು ತೋರಿಸ್ತಾ ಇದ್ದೀನಿ. ನಾನು ಯಾವ ಥರ ಸ್ಟಿಚಿಂಗ್ ಮಾಡಿ ಹೊಲಿತೀನಿ ಅಂತೇಳ್ಬಿಟ್ಟು ಇವಾಗ ಬ್ಲೌಸ್ ಎಲ್ಲ ಮಾರ್ಕ್ ಹಾಕೋಣ ಅಂತೇಳ್ಬಿಟ್ಟು ಮಾರ್ಕ್ ಹಾಕ್ತಾಯಿದ್ದೀನಿ. ಇನ್ನೂ 3-4 ಬ್ಲೌಸ್ ಇದೆ. ಇದು ಒಂದು ಅರ್ಜೆಂಟ್ ಇದೆ, ಅದಕ್ಕೋಸ್ಕರ ಹೊಲಿಯೋಣ ಅಂತೇಳ್ಬಿಟ್ಟು ಎಲ್ಲ ಕಟಿಂಗ್ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ ನಾನಿವಾಗ. ಇವಾಗ ತಂಗಿ ಮಕ್ಕಳೆಲ್ಲ ಮನೆಗೆ ಬಂದಿದ್ರಲ್ವ, ಸಾಯಂಕಾಲ ಸ್ನ್ಯಾಕ್ಸ್ ಏನಾರು ಬೇಕು ಅಂತ ಅಂದರು. ಅದಕ್ಕೆ ಸ್ನ್ಯಾಕ್ಸ್ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಏನು ಮಾಡೋದು ಅಂತ ಯೋಚನೆ ಮಾಡಿ ನಮ್ಮ ಮನೆಯಲ್ಲಿ ಕಡಲೆಪುರಿ ತಗೊಬಂದಿರೋದಿತ್ತು. ಅದಕ್ಕೆ ಅದನ್ನೇ ಕಡಲೆಪುರಿ ತಗೊಬಂದಿತ್ತಲ್ವ, ನೀನು ಏನು ಮಾಡೋದು ಅಂತೇಳ್ಬಿಟ್ಟು ಅದನ್ನೇ ಸ್ನ್ಯಾಕ್ಸ್ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ್ದು, ಟೊಮಟೊ, ಕೊತ್ತಂಬರಿ ಸೊಪ್ಪು, ಕಡಲೆಪುರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ನಿಂಬೆಹುಳಿ ಹಾಕ್ತಾಯಿದ್ದೀನಿ. ನಿಂಬೆಹುಳಿ ಎಲ್ಲ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಆಗಬೇಕು. ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದು ತುಂಬಾ ಟೇಸ್ಟ್ ಇರುತ್ತೆ. ಮಿಕ್ಸರ್ ಇದ್ದಿದ್ದು ಸ್ವಲ್ಪ ಚೆನ್ನಾಗಿರೋದು, ಅದು ಖಾಲಿಯಾಗಿತ್ತು ನಮ್ಮ ಮನೇಲಿ, ಅದಕ್ಕೆ ಹಾಕಿಲ್ಲ. ನಮಸ್ತೆ. ಇವತ್ತಿನ ರೀಸನ್ ಏನಪ್ಪ ಅಂತ ಅಂದರೆ, ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಏನಂತ ಹೇಳ್ಬಿಟ್ಟು ನಿಮಗೆ ನಾನು ಇವಾಗ ಹೇಳ್ತಾ ಇದ್ದೀನಿ.
ಎಲ್ಲಿಗೆ ಅಂತ ಅಂದರೆ ನಮ್ಮ ಮನೆಯವರು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ನಾವು ಫ್ರೆಂಡ್ ಮನೆಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಅವ್ರದ್ದು ಬರ್ಡೇ ಇದೆ. ಅವ್ರದ್ದು ಬರ್ಡೇ ಇರೋದು ಮಂಡೇ ಇರೋದು. ನಾವು ಸಂಡೇನೇ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ಈಗ ಅವ್ರದ್ದು ಶಾಪ್ ಇದೆ, ನಮ್ಮದು ಶಾಪ್ ಇದೆ. ಅವರು ಬ್ಯುಸಿ ಇರ್ತಾರೆ, ನಾವು ಬ್ಯುಸಿ ಇರ್ತೀವಿ. ಮಂಡೇ ಹೋಗೋಕ್ಕಾಗಲ್ಲ, ಮಕ್ಳಿಗೆ ಬೇರೆ ಸ್ಕೂಲ್ ಇರುತ್ತೆ. ಮಕ್ಳನ್ನ ಕರ್ಕೊಬರೋದು ಕಳಿಸೋದು ಅದೇ ಸರಿ ಹೋಗುತ್ತೆ. ಅದಕ್ಕೋಸ್ಕರ ನಾವು ಸಂಡೇನೇ ಹೋಗಿ ಕೇಕ್ ಕಟ್ ಮಾಡಿಸ್ತಿದ್ದೀವಿ. ಕೇಕ್ ಕಟ್ ಮಾಡಿಸೋದಂತಂದರೆ ಅವ್ರಿಗೆ ಗೊತ್ತಿಲ್ಲ, ನಾವು ಸರ್ಪ್ರೈಸಾಗಿ ಹೋಗ್ತಾ ಇರೋದು. ಸರ್ಪ್ರೈಸಾಗಿ ವಿಸಿಟ್ ಕೊಡ್ತಾ ಇದ್ದೀವಿ. ಏನು ಕೊಡೋಣ, ಗಿಫ್ಟ್ ಏನು ಕೊಡ್ತಾರೆ ಅಂತ ಅಂದರೆ ನಮ್ಮ ಮನೆಯವರು ಬೆಳ್ಳಿ ಬ್ರಾಸ್ಲೆಟ್ ಒಂದು ತೊಗೊಂಡಿದ್ದಾರೆ. ಅದನ್ನೇ ಗಿಫ್ಟ್ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಹೋದ್ಮೇಲೆ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಅವರು ಸಂಡೇ ಮನೇಲಿ ಇರ್ತಾರೋ ಇರಲ್ಲ ಅಂತ ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ಕಾಲ್ ಮಾಡ್ತೀವಿ, ಎಲ್ಲಿದ್ರು ಬರ್ತಾರೆ ಅವರು. ಏನು ಹೋದರೆ ಇಲ್ಲೇ ಸುತ್ತಮುತ್ತ ಬೆಂಗಳೂರಾಗೆ ಎಲ್ಲರೂ ಇರ್ತಾರೆ ಅಷ್ಟೇ. ಹೋದರೆ ಬರ್ತಾರೆ. ಸರ್ಪ್ರೈಸಾಗಿ ಹೋಗಿ ಕೇಕ್ ಕಟ್ ಮಾಡಿಸಿ ಗಿಫ್ಟ್ ಕೊಟ್ಬಿಟ್ಟು ಬರ್ತೀವಿ. ಅವ್ರ ರಿಯಾಕ್ಷನ್ ನೋಡೋಣ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ವಿಡಿಯೋ ಮಾಡ್ತೀನಿ. ಅವರು ಆಲ್ಮೋಸ್ಟ್ ಒಂದು 20-25 ವರ್ಷ ಆಗಿತ್ತೆ ಅವ್ರ ಫ್ರೆಂಡ್ಶಿಪ್ಪು. ತುಂಬ ಚೆನ್ನಾಗಿದೆ ಅವ್ರ ಫ್ರೆಂಡ್ಶಿಪ್ಪು. ಕೊನೆಯವರೆಗೂ ಹೀಗೆ ಇರಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಫ್ರೆಂಡ್ ಇದೇ ಥರನೇ ಫ್ರೆಂಡಿಗೆ ಬೆಲೆ ಕೊಟ್ಕೊಂಡು ಈ ಥರ ಇರಲಿ ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಫ್ರೆಂಡ್ಶಿಪ್ ಹೆಂಗೆ ಅಂತ ಅಂದರೆ ಏನಾರು ಏನೇ ಒಂದು ವಿಷಯ ಇರಲಿ, ಅವ್ರಿಗೆ ನೋವಿನ ವಿಷಯ ಇರಲಿ, ಖುಷಿ ವಿಷಯ ಇರಲಿ, ಏನೇ ವಿಷಯ ಇದ್ದರೂ ಅವ್ರ ಹತ್ರ ನಮ್ಮನೆಯವರು ಅವ್ರ ಹತ್ರ ಶೇರ್ ಮಾಡ್ತಾರೆ. ನಮ್ಮ ಹತ್ರ ಶೇರ್ ಮಾಡದಿರೋ ವಿಷಯನೆಲ್ಲ ಅವ್ರ ಹತ್ರ ಶೇರ್ ಮಾಡ್ತಾರೆ. ಅವ್ರ ಮನೆಯವರು ಅಷ್ಟೇ, ಅವರು ಅಷ್ಟೇ ಅವ್ರ ಮನೆಯವ್ರ ಹತ್ರ ಶೇರ್ ಮಾಡ್ದಿರೋ ವಿಷಯನೆಲ್ಲ ನಮ್ಮ ಮನೆಯವ್ರ ಹತ್ರ ಶೇರ್ ಮಾಡ್ತಾರೆ. ಅಷ್ಟು ಫ್ರೆಂಡ್ಶಿಪ್ಪು. ಯಾವಾಗಲೂ ಅವ್ರ ಫ್ರೆಂಡ್ಶಿಪ್ಪು ಹೀಗೆ ಇರಲಿ, ಹೀಗೆ ಗಟ್ಟಿಯಾಗಿರಲಿ ಅನ್ನೋದೇ ನಮ್ಮ ಆಸೆ. ಅವ್ರ ಫ್ರೆಂಡ್ಶಿಪ್ ನೋಡಿ ಎಲ್ಲರಿಗೂ ಖುಷಿಯಾಗಿದೆ. ಹಿಂಗೆ ಇರಲಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಅದಕ್ಕೂ ಮೊದಲೇ ನಾನು ಮೀಶೋದಲ್ಲಿ ಒಂದು ಪ್ರಾಡಕ್ಟ್ ತರಿಸಿದ್ದೆ. ಏನು ತರಿಸಿದ್ದೀನಿ ನೋಡಿ. ಈ ಥರ ಒಂದು ಫ್ರಿಜ್ ಕವರು. ಅಂದರೆ ಕಟ್ ಮಾಡಿಲ್ಲ, ಫುಲ್ ಲಾಂಗ್ ಕೊಟ್ಟಿದ್ದಾರೆ. ನಾನು ಕಟ್ ಮಾಡಿಬಿಟ್ಟು ಫ್ರಿಜ್ಜಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಫ್ರಿಜ್ ಕವರ್ ಬುಕ್ ಮಾಡಿದಾಗೆಲ್ಲ ಚಿಕ್ಕದು ಬರುತ್ತೆ. ಚಿಕ್ಕ ಸಿಂಗಲ್ ಡೋರಿಂದ ಬರುತ್ತಲ್ಲ, ಸಿಂಗಲ್ ಡೋರಿಂದೇ ಬರೋದು. 2-3 ಸತಿ ಏನು ಬುಕ್ ಮಾಡಿದಾಗಲ್ಲ ಸಿಂಗಲ್ ಡೋರಿಂದ ಬರೋದು. ಎಕ್ಸ್ಚೇಂಜ್ ಮಾಡಿ ಸುಸ್ತಾಗಿ ಆಮೇಲೆ ಸಿಂಗಲ್ ಡೋರಿಂದ ಇರಲಿ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕಿದ್ದೀನಿ ನಮ್ಮ ಫ್ರಿಜ್ಜಿಗೆ. ಅದಕ್ಕೆ ನೋಡೋಣ, ಈಗ ಆ ಥರ ಬೇಡ, ಈಗ ಇದನ್ನು ನಾವೇ ಕಟ್ ಮಾಡಿ ಹಾಕ್ಬೋದಲ್ವಾ, ಮೆಜರ್ಮೆಂಟ್ ತೊಗೊಂಡು ನಾವೇ ಕಟ್ ಮಾಡಿ ಹಾಕ್ಬೋದಲ್ಲ ಅಂತ ಹೇಳ್ಬಿಟ್ಟು ಈ ಥರ ಬುಕ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಮಾತ್ರ ಸಖತ್ತು, ನನಗೆ ಇಷ್ಟ ಆಯಿತು. ಏನಾದ್ರು ಇದು ನಿಮ್ಗೆ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಇದು ಫ್ಲವರು ಕಲರ್ ಚೆನ್ನಾಗಿದೆ. ಫ್ರಿಜ್ಜಲ್ಲಿ ಆನ್ ಮಾಡಿದಾಗ ಲೈಟ್ ಬರ್ತಲ್ಲ, ಲೈಟ್ ಬೆಳಕಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಸಖತ್ತಾಗಿದೆ. ನಿಮಗೆ ನಾನು ಏನೇ ಒಂದು ಐಟಮ್ಸ್ ತರಿಸಿದ್ರು ಡಿಸ್ಕ್ರಿಪ್ಷನೆಲ್ಲ ಹಾಕಿರ್ತೀನಿ, ಚೆಕ್ ಮಾಡಿ. ನಿಮ್ಗೆ ಬೇಕು ಅಂದರೆ ಆರ್ಡ್ರ್ ಮಾಡ್ಬೋದು. ನಾನು ತಗೊಂಡಿರೋ ಪ್ರಾಡಕ್ಟು ಯಾವುದು ಹಾಳಾಗಿಲ್ಲ, ಮತ್ತು ಚೆನ್ನಾಗಿದೆ. ಮತ್ತು ಉಪ್ಪು ಇಡೋಕ್ಕೆ ಅಂತ ಭರಣಿ ಒಂದು ಬುಕ್ ಮಾಡಿದ್ದೆ. ಅದು ಮಾತ್ರ ನಾನು ಮಾಡಿರೋದು ತುಂಬ ದೊಡ್ಡ ಸೈಜು, ಅದು ತುಂಬ ಸ್ಮಾಲ್ ಸೈಜ್ ಬಂದಿತ್ತು. ಅದಕ್ಕೆ ಅದೊಂದೇ ಎಕ್ಸ್ಚೇಂಜ್ ಮಾಡಿದೆ ಅಂತೆ. ಎಕ್ಸ್ಚೇಂಜ್ ಏನು ಮಾಡಿಲ್ಲ, ಬೇಡ ಅಂತ ವಾಪಸ್ ಕೊಟ್ವಿ, ಅಮೌಂಟು ಕಳಿಸಿದ್ರು ವಾಪಸ್ಸು. ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಇದನ್ನೊಂದು ಮಾಡಿದೆ. ಇದು ತುಂಬ ಚೆನ್ನಾಗಿದೆ, ಫ್ರಿಜ್ಜಿಗೆ ಹಾಕೋಣ ಅಂತ ಹೇಳ್ಬಿಟ್ಟು. ನಾನು ಫ್ರಿಜ್ ಆರ್ಗನೈಸ್ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಏನು ಅಂತ ಹೇಳ್ಬಿಟ್ಟು. ಇಷ್ಟೇ. ಮತ್ತು ನಾನು ಹಬ್ಬದಲ್ಲಿ ಏನು ಜಾಸ್ತಿ ಏನು ಬುಕ್ ಮಾಡಿಲ್ಲ. ಹಬ್ಬದ್ದು ಶಾಪಿಂಗ್ ಬೇರೆ ಇದೆ. ಆವಾಗ ಚಿಕ್ಕಪೇಟೆಗೆ ಹೋಗಿ ಶಾಪಿಂಗ್ ಮಾಡ್ತೀವಿ. ಆವಾಗ ನಾನೇನು ಶಾಪಿಂಗ್ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೀನು ಮನೆ ಹಬ್ಬದ ಕೆಲಸ ಏನು, ಕ್ಲೀನಿಂಗ್ ಕೆಲಸ ಏನು ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡಬೇಕು. ಯಾವಾಗ ಅಂತ ಹೇಳ್ಬಿಟ್ಟು ನೋಡ್ತೀನಿ, ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇಷ್ಟೇ ಫ್ರೆಂಡ್ಸ್, ಬನ್ನಿ ಹೋಗೋಣ. ಅವ್ರ ಮನೆಗೆ ಹೋಗಿ ಫಸ್ಟ್ ನಮಗಿರೋದು ಅವ್ರ ಮನೆಗೆ ಹೋಗಿ ಅವ್ರದ್ದು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ನಿಮಗೂ ತೋರಿಸ್ತೀನಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಕೇಕು ಇಲ್ಲಿಂದ ತಗೊಂಡು ಹೋಗ್ತೀನಿ, ಬ್ರಾಸ್ಲೆಟು ಅಷ್ಟೇ. ಮತ್ತೇನು ಜಾಸ್ತಿ ಟೈಮ್ ಇರೋಲ್ಲ, ಬೇಗ ಹೋಗಿ ಕೇಕ್ ಕಟ್ ಮಾಡಿಸಿ ಬಂದ್ಬಿಡ್ತೀವಿ. ಯಾಕಂದ್ರೆ ಮಕ್ಳು ಕರ್ಕೊಂಡು ಹೋಗಲ್ಲ, ಮಕ್ಳು ಇಬ್ಬರೇ ಇರ್ತಾರಲ್ವ, ಅದಕ್ಕೋಸ್ಕರ ಹೋಗಿ ಬೇಗ ಬರೋಣ. ಬನ್ನಿ ಫ್ರೆಂಡ್ಸ್, ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ನೋಡೋಣ.
ಬಂದ್ವಿ ಫ್ರೆಂಡ್ ಮನೆಗೆ. ಈಗ ಹೋಗ್ತಾ ಇದ್ದೀವಿ, ಗೊತ್ತಿಲ್ಲ ನಾವು ಹೋಗೋದು ಸರ್ಪ್ರೈಸ್. ನೋಡಿ ಮನೆ ಈ ಕಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ವಾತಾವರಣ. ಎಷ್ಟು ಚೆನ್ನಾಗಿದೆ ನೋಡಿ, ಗಿಡ ಎಲ್ಲ. ಸರ್ಪ್ರೈಸಾಗಿ ಹೋಗ್ತಾ ಇದ್ದೀವಿ. ರಿಯಾಕ್ಷನ್ ಗೊತ್ತಿಲ್ಲ. ಕಾಲ್ ಮಾಡಿದ್ರು ಬರುವಾಗ, ಬನ್ನಿ ಅಂತ, ಬರಲ್ಲ ಅಂತ ಹೇಳಿ ಬಂದಿದ್ದೀನಿ. ಇವಾಗ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಹೋಗುವಾಗ ಅಲ್ಲೇ ಕೇಕ್ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ತಾ ಇದ್ದೀವಿ. ಬ್ಯಾಸ್ಲೆಟು ನಮ್ಮ ಮನೆಯವರಿಗೆ ಸ್ವಲ್ಪ ಪರಿಚಯ ಇರೋರು ಇದ್ದರು, ಅಲ್ಲೇ ತೊಗೊಂಡು ಬಂದರು. ಹೋಗಿ ಅಲ್ಲೇ ಹೋಗುವಾಗ ಏನೂ ತಗೊಂಡು ಹೋಗಿಲ್ಲ. ಇವಾಗ ಕೇಕ್ ಮಾತ್ರ ಅಲ್ಲಿ ತಗೊಂಡು ಹೋಗ್ತೀವಿ. ನೋಡೋಣ ಅವರು ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು.
ಡೇಸ್ ಲಾಗು ಇದಾಗಿತ್ತು. ಇಲ್ಲಿಗೆ ನಾನು ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ